ಪಾರದರ್ಶಕವಾಗಿದೆ, ಪ್ರಾಮಾಣಿಕ. ಓಕೆ, ಶಿವರಾಜ್ ಕುಮಾರ್ ಅವರು ಒಂದು ಡಬ್ ಮಾಡಿದ್ದಾರೆ, ವಾಯ್ಸ್ ಡಬ್ ಮಾಡಿದ್ದಾರೆ. ಏನಂತೀರಾ ಆ ಒಂದು ವಾಯ್ಸ್ ಡಬ್? ಅವರು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಪು ಸರ್ ಕಳ್ಕೊಂಡಿರೋದು ನೋವಲ್ಲಿ ನಮ್ಗೇನು ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಅವ್ರು ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಒಂದು ಅನಿಸುತ್ತೆ. ಓಕೆ, ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರ ನಗುವನ್ನು ನೋಡ್ತಾ ಇದ್ದಂಥ ಟೈಮ್ನಲ್ಲಿ, ನೀವು ಅಲ್ಲಿ ಮೂವಿ ನೋಡ್ತಿದ್ದಂತಹ ಟೈಮ್ನಲ್ಲಿ ಯಾವ ರೀತಿಯ ಅನಿಸ್ತಿತ್ತು? ನಗು ನೋಡ್ತಾ ಇದ್ದೆ. ಅವ್ರು ಇದ್ದಾರೆ, ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆ ಅಷ್ಟೇ. ಮಾತಾಡೋಕ್ಕೆ ಸರಿ. ಓಕೆ, ನೀವು ಮೂವಿ ನೋಡಿದ್ರಿ, ಹೇಗೆ ಅನಿಸ್ತು ಮೂವಿ? ಸರ್, ಮೂವಿ ಒಳ್ಳೆ ಮೆಸೇಜ್ ಮೂವಿ. ಇದರಲ್ಲಿ ಮೂವಿಗಿನ್ನ ನಮಗೆ ತುಂಬ ನೋವಾಗಿದ್ದೇನು ಅಂದರೆ ಬಾಸ್ ಇಲ್ಲ. ಪ್ರತಿ ಸೀನಲ್ಲೂ ನಾವು ಅವ್ರನ್ನ ಮಿಸ್ ಮಾಡ್ಕೊತಾನೆ ಇದ್ವಿ. ನೆನ್ನೆ ರಾತ್ರಿ 12 ಗಂಟೆಗೆ ಹೋದಾಗ ಸೆಲೆಬ್ರೇಷನಲ್ಲಿ ಮಿಸ್ಸು, ಬೆಳಿಗ್ಗೆ ಬಂದರು ಮಿಸ್ಸಿ. ಪ್ರತಿಯೊಂದು ಮೂವಿ ಮಾಡಿದಾಗ ಅವರು ಮಾರ್ನಿಂಗ್ ಶೋ ಬಂದು ಹೋಗ್ತಾರೆ. ಮ್ಯಾಟ್ನಿಗೆ ಬರ್ತೀನಿ ಕಣೋ, ನಾನು ಫಸ್ಟ್ ಶೋಗೆ ಬರ್ತೀನಿ ಕಣೋ ಅಂತ ಇದ್ರು. ಈ ವರ್ಷ ಇದಿಲ್ಲ, ಆದರೂ ಇದ್ದಾರೆ ಅನ್ನೋ ಒಂದು ನೋವಲ್ಲಿ ನಾವು ಆ ಸಿನಿಮಾ ನೋಡಿದ್ವಿ. ಶಿವಣ್ಣನಿಗಂತೂ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು, ಅಷ್ಟು ಜೀವ ತುಂಬಿ ಆ ವಾಯ್ಸ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಸರ್ ಒಳ್ಳೆ ಮೂವಿ ಸರ್. ಓಕೆ, ಮೂವಿ ಯುದ್ಧಕ್ಕೂ ಕೂಡ ಅಷ್ಟೇ ಪುನೀತ್ ರಾಜ್ಕುಮಾರ್ ಕಾಣ್ತಾನೆ ಇರ್ತಾರೆ. ಸೊ ಏನು ಅನ್ನಿಸ್ತಿತ್ತು ಆ ಒಂದು ಮೂವಿ ನೋಡ್ತಿದ್ದಂಥ ಟೈಮಲ್ಲಿ, ಪುನೀತ್ ರಾಜ್ಕುಮಾರ್ನ ನೋಡ್ತಿದ್ದಂಥ ಟೈಮ್ಗೆ? ನೋಡ್ತಾ ಇದ್ರೆ ನಮ್ಮ ದೇವ್ರು ನೋಡ್ದಂಗೆ ಆಯ್ತಾಯಿತು. ಏನು ಅಂದರೆ ಮನ್ಸಲ್ಲಿ ಸ್ವಲ್ಪ ಭಾರ ಅವ್ರು ಇಲ್ವಲ್ಲ ಅನ್ನೋ ಫೀಲ್ ಜಾಸ್ತಿ ಆಗಿದೆ. ಇನ್ನು ಮುಂದಕ್ಕೆ ನಾವು ಹೊಸ ಫಿಲಮ್ ನೋಡೋಕ್ಕಾಗಲ್ವಲ್ಲ ಅನ್ನೋದು ತುಂಬ ನೋವು ಕಾಡ್ತಾ ಇದೆ. ಜೊತೆಗೆ ಫೈಟಿಂಗ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಮೂವಿಯಲ್ಲಿ ತುಂಬ ಅದ್ಭುತವಾದಂಥ ಫೈಟಿಂಗ್ ಸೀನ್ಗಳು ಇಟ್ಟಿದ್ದಾರೆ. ಆ ಒಂದು ಫೈಟಿಂಗ್ ಸೀನ್ಗಳ ಬಗ್ಗೆ ಹೇಳಿದ್ರು. ಫೈಟು, ಡ್ಯಾನ್ಸು ಅದರಲ್ಲೆಲ್ಲ ನಂಬರ್ 1 ಸರ್. ಯಾವುದೇ ಇಂಡಸ್ಟ್ರಿಲಾದರೂ ಅಷ್ಟೇ, ಅವ್ರು ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ. ಏನು ಅಂದರೆ ನಮ್ಗೆ ನೋವು ಏನು ಅಂದರೆ ಅವರಿಲ್ಲ, ಅದೊಂದೇ ಮೇಲಿಂದ ನೋಡ್ತಾರೆ ಸಾಕು. ನಾವು ಹಳೆ ಫಿಲಮ್ಗಳನ್ನೇ ನೋಡ್ತೀವಿ ಅಷ್ಟೇ. ನೀವು ಕೂಡ ಫಸ್ಟ್ ಶೋಗೆ ಹೋಗಿ ಬಂದ್ರಿ, ಟಿಕೆಟ್ ಸಿಕ್ಕಿತ್ತಾ? ನಾರ್ಮಲಾಗಿ ಈಸಿಯಾಗಿ ಫ್ಯಾನ್ಸಿ ಸರ್, ನಾವೆಲ್ಲ ಫ್ಯಾನ್ಸು. ನಾವು ಯಾವಾಗಲೂ ನಾವು ಅಲ್ಲೇ ಇರ್ತೀವಿ ಸರ್. ನೀವೊಂದು ಕ್ವಶನ್ ಕೇಳಿದ್ರಿ, ಫೈಟಿಂಗ್ ಮಾಡಬೇಕಾದ್ರೆ ಏನು ಅನ್ನಿಸ್ತು ಅಂತ. ಸರ್, ಅವರು ರವಿ ವರ್ಮಾರ ಹತ್ರ ಒಂದು ಮಾತಾಡಿದ್ದಾರೆ ಸರ್, ಒಂದು ಮೆಸೇಜ್ ಇದೆ. ರವಿ ಸರ್, ಇದು ಫೈಟಿಂಗ್ ಸೀನ್ ಎಲ್ಲ ತುಂಬ ಶಾರ್ಪ್ ಆಗಿ ತುಂಬ ಸಖತ್ತಾಗಿ ಬಂದಿದೆ. ಅದನ್ನ ಇನ್ನೊಂದು ಸ್ವಲ್ಪ ಶಾರ್ಪ್ ಆಗಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಸೊ ಫೈಟಿಂಗ್ ಸೀನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ. ಒಂದು ಸೆಲೆಬ್ರೇಷನ್ಸು, ದೇವ್ರದೊಂದು ರಥ ಬಂದರೆ ಹೆಂಗಿರುತ್ತೆ ಆ ಥರ ಒಂದು ಸಿನಿಮಾನ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಭಾಳ ಕಷ್ಟ ಅನಿಸುತ್ತೆ ಈ ಒಂದು ಸನ್ನಿವೇಶದ ಬಗ್ಗೆ ಮಾತಾಡಬೇಕು ಅಂತಂದರೆ. ಯಾಕಂತಂದರೆ ಇದು ಅಪ್ಪು ಸರ್ ಇಲ್ಲ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ. ಇವತ್ತು ಕನ್ನಡಿಗರ ಮನಸ್ಸಿನಲ್ಲಿ, ಮನೆಯಲ್ಲಿ ಒಂದು ದೈವಿಕವಾದಂಥ ಸ್ಥಾನ ಕೊಟ್ಟಿದ್ದಾರೆ ಅಪ್ಪು ಸರ್ಗೆ. ದೇವ್ರ ಥರ ನೋಡ್ತಿದ್ದಾರೆ. ಸೊ ಅಗೋಚರ ಶಕ್ತಿಯಾಗಿ ಅಪ್ಪು ಸರ್ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಅಭಿಮಾನಿಗಳ ಒಂದು ಪ್ರೀತಿನ, ಅವರು ವ್ಯಕ್ತಪಡಿಸ್ತಾ ಇರೋ ರೀತಿನ ಎಲ್ಲವನ್ನು ನೋಡ್ತಾರೆ ಅಪ್ಪು ಸರ್ ಒಂದು ಮೂಲೆಯಲ್ಲಿ ನಿಂತು ಅಂತ ನಾನು ಭಾವಿಸ್ತೀನಿ. ಎಲ್ಲ ಕಡೆ ಹೌಸ್ಫುಲ್ ಶೋಗಳಿದೆ, ಎಲ್ಲ ಕಡೆ ಜನಗಳು ಅಪ್ಪು ಸರ್ನ ನೋಡಿ ಖುಷಿ ಪಡ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಅಪ್ಪು ಸರ್ ಇಲ್ಲ ಅನ್ನೋದನ್ನ ನೆನೆಸ್ಕೊಂಡು ಭಾಳ ಬೇಸರದಲ್ಲಿದ್ದಾರೆ. ಥಿಯೇಟ್ರಿಂದ ಹೊರಗಡೆ ಹೋಗ್ತಾರೆ, ಎಲ್ಲರ ಕಣ್ಣಲ್ಲೂ ನೀರಿದೆ, ಒಂದು ಸ್ಟ್ಯಾಂಡಿಂಗ್ ಓವಿಯೇಷನ್ ಇದೆ. ಎಲ್ಲರೂ ಕೂಡ ಸಿನಿಮಾನ ಅವರ ಒಂದು ರೀತಿಯಲ್ಲಿ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಥಿಯೇಟ್ರಿಗೆ ಬಂದು ಅಪ್ಪು ಸರ್ನ ನೋಡೋದ್ರ ಮೂಲಕ. ಆ್ಯಂಡ್ ಭಾಳ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತ ಅನ್ಬೋದು ಈ ಒಂದು ಸನ್ನಿವೇಶ. ನಾವು ಬ್ಲೆಸ್ಡ್ ಮ್ಯಾಮ್. ಎಷ್ಟೋ ಜನಕ್ಕೆ ಒಂದು ಫೋಟೋ ಸಿಕ್ಕರೆ ಸಾಕು ಒಂದು ಆಸೆ ಪಡ್ತಿರ್ತಾರೆ. ಅವರಿಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡೋವಂಥದ್ದು ಯಾವುದೋ ಜನ್ಮದ ಒಂದು ಭಾಗ್ಯ ಅಂತ ಭಾವಿಸ್ತೀನಿ. ದೇವ್ ಅವರು ಆಸೆ ಪಟ್ಟಿದ್ದ ಡೇಟು ಮಾರ್ಚ್ 17ಕ್ಕೆ ಸಿನಿಮಾ ತೆರೆಗೆ ತರೋಣ ಅಂತ. ಸೊ ಅದೇ ಥರನೇ ಮಾರ್ಚ್ 17ನೇ ತಾರೀಕು 5 ಭಾಷೆಗಳಲ್ಲಿ ವಿಶ್ವಾದ್ಯಂತ ರಿಲೀಸ್ ಆಗಿದೆ ಸಿನಿಮಾ. ಅದೊಂದು ತೃಪ್ತಿ ಇದೆ, ಅವರು ಆಸೆ ಪಟ್ಟಿದ್ದ ಡೇಟಿಗೆ ಸಿನಿಮಾ ರಿಲೀಸ್ ಮಾಡಿದ್ವಿ ಅಂತ. ಥ್ಯಾಂಕ್ ಯು. ಚಿತ್ರ ನಿರ್ದೇಶಕರಾಗಿರುವಂತಹ ಚೇತನ್ ಅವರ ಮಾತು ಇದು. ಚೇತನ್ ಅವರೇ ಹೇಳ್ತಾ ಇದ್ರು, ಈ ದಿನಾನೇ ರಿಲೀಸ್ ಮಾಡಬೇಕು ಅನ್ನೋದು ಪುನೀತ್ ರಾಜ್ಕುಮಾರ್ ಅವರ ಆಸೆಯಾಗಿತ್ತು. ಆ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಆಸೆಯಂತೆ ಈ ಚಿತ್ರವನ್ನು ಇವತ್ತು ರಿಲೀಸ್ ಮಾಡಿದ್ವಿ. ಆ ತೃಪ್ತಿ ನಮಗಿದೆ. ಎಷ್ಟೋ ಜನ ಒಂದು ಫೋಟೋ ಸಿಕ್ಕರೆ ಸಾಕು ಅಂತ ಕಾಯ್ತಿದ್ರು. ಆದರೆ ನಾವು 1 ವರ್ಷದಿಂದ ಅವರ ಜೊತೆ ಈ ಒಂದು ಚಿತ್ರದ ಶೂಟಿಂಗ್ನಲ್ಲಿ ಇದ್ವಿ. ಆದರೆ ಈಗ ಅವರು ಇಲ್ಲ ಅನ್ನೋದು ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಅವರ ಫ್ಯಾನ್ಸ್ ಮೂಲಕ ನಾವು ನೋಡ್ತಾ ಇದ್ದೀವಿ. ಅವರಿಗೋಸ್ಕರ ಈ ಒಂದು ಚಿತ್ರ ಇವತ್ತು ರಿಲೀಸ್ ಆಗಿದೆ. ಅವರು ತೀರ್ಕೊಂಡಂತಹ ದಿನ ಎಲ್ಲರೂ ಕೂಡ ಖಿನ್ನತೆಯಲ್ಲಿದ್ದರು. ಆ ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗಬೇಕಾಗಿತ್ತು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಹಾಡು ಕೂಡ ಮಾಡಬೇಕಾಗಿತ್ತು. ಆದರೆ ಅದನ್ನ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ಬಹಳ ಇಷ್ಟವಾದಂತಹ ಒಂದು ಡ್ಯುಯೆಟ್ ಹಾಡಾಗಿತ್ತು. ಅದನ್ನು ಮಾಡೋದಕ್ಕಾಗಿಲ್ಲ. ಬಟ್ ಇವತ್ತು ಅಭಿಮಾನಿಗಳ ಮೂಲಕ ನಾವು ನೋಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಜೇಮ್ಸ್ ಜಾತ್ರೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯ ಜೊತೆಗೆ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಎಂಟ್ರಿ